ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಇವತ್ತು ನನ್ನ ಮಗಳು ಮೆಹಂದಿ ಹಾಕೋಣ ಅಂದ್ಕೊಂಡೆ. ದೀಪಾವಳಿ ಸ್ಪೆಷಲ್. ಸ್ವಲ್ಪ ಲೇಟಾಗಿ ಬಿಡ್ತೀನಿ, ದೀಪಾವಳಿ ಹಾಕೊಂಡು 2-3 ಡೇಸ್ ಆದಮೇಲೆ ಬಿಡ್ತೀನಿ. ಯಾಕೆಂದರೆ ಅದು ನನ್ನ ಮಗಳದು ವ್ಯಾಕ್ಸಿನೇಷನ್ ಇದೆ. ಸೊ ಒಟ್ಟಿಗೆ ಒಂದೇ ಮಾಡಿಬಿಡೋಣ, ಸಣ್ಣದೆಲ್ಲ ಬೇಡ ಅಂದ್ಕೊಂಡು ಒಟ್ಟಿಗೆ ಯಾರು ಹಾಕ್ಕೊಟ್ಟಿದ್ದು ಅಪ್ಲೋಡ್ ಮಾಡ್ತೀನಿ. ನಾನೇ ಹಾಕ್ಕೊಟ್ಟು. ಸೊ ಇದು ವಿಡಿಯೋ ಮೆಹಂದಿ ಹಾಕ್ತಾರೆ, ಅದನ್ನು ಮೆಹಂದಿ ಹಾಕ್ಕೊಡುತ್ತೆ ಕೇಳಿದ್ದು, ಯಾವತ್ತೂ ಕೇಳಿದಿರೋದು. ಯಾರು ಅದಕ್ಕೋಸ್ಕರ ಮೆಹಂದಿ ತಗೊಂಡು ಮೆಹಂದಿ ಹಾಕ್ತಿದ್ದಾರೆ. ಅದು ವಿಡಿಯೋ ಹೇಳ್ತಾ ಇದ್ದೆ, ಸೂಪರ್ ಆಗಿದೆ, ಚೆನ್ನಾಗಿದೆ, ಮೆಹಂದಿ ಇಷ್ಟ ಅಂತೇಳಿ ಹೇಳ್ತಾ ಇದ್ದೆ. ಮಗಳ ಏನಕ್ಕೆ ಅದು ಮೆಹಂದಿ ಅಂತ ಕೇಳಿದಾಗ ದೀಪಾವಳಿ ಅಂತ ಹೇಳ್ತಾ ಇದ್ದೆ. ಮೆಹಂದಿ ಅರು ಜಾಸ್ತಿ ಕೇಳ್ತಾ ಇದ್ದೆ, ಪಟಾಕಿ ಕೊಡಿಸು ಪಟಾಕಿ ಅಂತ ಹೇಳ್ತಾ ಇದ್ದು. ಅದೇ ಕೊನೆಗೆ ನೀವೇ ನೋಡ್ತೀರಾ, ಯಾವ ಪಟಾಕಿನೂ ಹೊಡಿಲಿಲ್ಲ, ಸುಮ್ಮನೆಲ್ಲ ನಾನೇ ದೀಪಾವಳಿ ಹಬ್ಬ ಹೆಂಗೋ ಅದು ಇದು ನೈಸ್ ಪೀಸ್ ಮಾಡಿ ಪಟಾಕಿ ಕೈಯಲ್ಲಿ ಇಟ್ಕೊಳ್ಳೋದು, ಗೊತ್ತು ನನ್ನ ಕೈಯಿಂದ ಇಟ್ಕೊಂಡು ಅವ್ಳಿಗೆ ಕೈ ಇಡ್ಸೋದು, ಈ ಥರ ಎಲ್ಲ ಮಾಡಿದಾಯ್ತು ಕೊನೆಗೆ. ಸೊ ಮೆಹಂದಿ ಹೆಂಗೆ ಬಂದಿದೆ ಅಂತ ಹೇಳಿ, ಚೆನ್ನಾಗಿರ್ತಾರೆ ಕಮೆಂಟ್ ತಿಳಿಸಿ, ಚೆನ್ನಾಗಿಲ್ಲ ಆದರೂ ತಿಳಿಸಿ, ಚೆನ್ನಾಗಿದ್ರು ತಿಳಿಸಿ. ಸುಮಾರು ದಿವಸ ಆಮೇಲೆ ಅವ್ರಿಗೆ ಮೆಹಂದಿ ಹಾಕಿದ್ದು ನಾನು. ಆಮೇಲೆ ಕಾಲಿನ ಮೇಲೆ ಪಾಲಿಶ್ ಹಾಕ್ಕೊಡು ಅಂತ ಹಾಕಿದ್ರು. ನಾನು ಆಮೇಲೆ ಅದಕ್ಕೆ ಲೈಟ್ ಕಲರ್ ನನಗೆ ಕಾಣೋದೇ ಇಲ್ಲ, ಅದನ್ನು ಹಾಕ್ಕೊಟ್ಟೆ. ಯಾಕೆಂದರೆ ಟೈಮಲ್ಲಿ ಪಾಲಿಶ್ ಹಾಕ್ಬಾರ್ದು ಮಕ್ಕಳಿಗೆ, ಬಾಯಿಗೆಲ್ಲ ಹಾಕ್ಕೊಂಡ್ಬಿಡ್ತಾರೆ ಅನ್ನೋ ಭಯ. ಅದಕ್ಕೋಸ್ಕರ ಅದು ಸ್ವಲ್ಪ ಲೈಟ್ ಹಾಕಿದಂಗೆ ಇರಬೇಕು, ಹಾಕ್ತಾ ಇರೋಂಗಿರಬೇಕು, ಆ ಥರ ಹಾಕ್ಬಿಟ್ಟೆ. ಆಗ ಅವಳಿಗೆ ಕಾಣೋದಿಲ್ಲ ಹಾಕಿದ್ದೀನಿ ನೀವು ಅಂತ ಅಷ್ಟು ಅಬ್ಸರ್ವ್ ಮಾಡೋಕ್ಕೆ ಹೋಗಲ್ಲ ಅವಳು. ಹಾಗಾಗಿ ಅವತ್ತು ಪೂರ್ತಿ ಅವಳಿಗೆ ಫುಲ್ ರೆಡಿ ಮಾಡಿದ್ದೆ ಆಯಿತು. ಮುಟ್ಟಂಗೆ ನೇಲ್ ಪಾಲಿಶ್ ಎಲ್ಲ ಹಾಕಿ ಮೆಹಂದಿ ಎಲ್ಲ ಬಿಟ್ಟು ಆಮೇಲೆ ಮೈಗೆಲ್ಲ ಎಣ್ಣೆ ಹಚ್ಚಬೇಕು ಅಂತ ಅಂದ್ಕೊಂಡಿದ್ವಿ. ನೋಡೋಣ ಹೆಂಗೆ ಅಂತ ಮೇಡಮ್ ವಿಡಿಯೋದಲ್ಲಿ. ಸೊ ಆಮೇಲೆ ಅದೆಲ್ಲ ಕೈಗೆ ಕಾಯಿಗೆ ಎಲ್ಲ ಮೆಹಂದಿ ಹಾಕ್ಕೊಟ್ಟೆ. ಆಗ ಫುಲ್ ಖುಷಿ ಆಗಿರೋದು. ಆ ಕಾಲ ಈ ಕಾಲ ಹಾಕ್ಕೊಂತ 2 ಕಡೆ ಕಾಲೆಲ್ಲ ಹಾಸ್ಕೊತಾ ಇಳಿಯೋದು. ಆದರೆ ನೀವು ಒಂದು ಔಟು ನನಗೆ ಇಷ್ಟು ಕ್ರೇಜ್ ಇಲ್ಲ ಫ್ರೆಂಡ್, ಮೆಹಂದಿ ನೇಲ್ ಪಾಲಿಶ್ ಅಂತ ಕ್ರೇಜ್ ಇಲ್ಲ. ಹಾಕೋತೀನಿ, ಹಾಕೋಲ್ಲ ಅಂತ ಹೇಳ್ತಾರೆ. ನೇಲ್ ಶಾಪ್ಸು ಅಂತೆಲ್ಲ ಕೇಳ್ತಾಳೆ. ಸೊ ನನಗಂತೂ ಒಂಥರ ಕ್ರೇಜ್ ಆಗಿಬಿಟ್ಟಿದೆ ಅವಳಿಗೆ ಅನ್ಸುತ್ತೆ. ಅದಾದಮೇಲೆ ಮುಖಕ್ಕೆಲ್ಲ ಸ್ವಲ್ಪ ದೀಪಾವಳಿ ಹಬ್ಬ ಆಗಿದ್ದರಿಂದ ಎಣ್ಣೆ ಹಚ್ತಾ ಇದ್ದೆ. ಹಾಗೆ ಕೈಗೆ ಕಾಲಿಗೆಲ್ಲ ಎಣ್ಣೆ ಹಚ್ಚಿ ಅವಳಿಗೆ ಮಸಾಜ್ ಮಾಡೋಣ. ತುಂಬ ದಿವಸ ಆಗಿದ್ದು ಈ ಥರ ಮಾಡ್ತೀವಿ. ನಾನು ರಾಜಸ್ಥಾನಲ್ಲಿದ್ದೆ, ಅಟ್ಲೀಸ್ಟ್ ಒಂದು ತಿಂಗಳಿಗೆ 1-2-3 ಸಲ ಆದರೂ ನಾನು ಅವಳಿಗೆ ಹಾಗೆ ಮಾಡ್ತಿದ್ದೆ ಮಸಾಜ್ನ. ಆಗ ಇಲ್ಲಿ ಬಂದಮೇಲೆ ನನ್ನದೇ ಇದಾಯಿತು, ಪ್ರೆಗ್ನೆನ್ಸಿನೋ ಪೇಯ್ನು ಅದು ಇದು, ಡೆಲಿವರಿ, ಪಾಪು ಅವಳಿಗೆ ಎಣ್ಣೆ ಹಚ್ಬೇಕು, ಅವಳು ಸ್ನಾನ ಮಾಡಿಸ್ಬೇಕು, ನಾನು ಸ್ನಾನ ಅಂದ್ಕೊಂಡು ಪಾಪ ಆ ಕಡೆ ಅಷ್ಟು ಇದು ಮಾಡೋಕ್ಕೆ ಆಗಲಿಲ್ಲ ನಮಗೆ. ಹಾಗಾಗಿ ಇವತ್ತು ಹೆಂಗಿದ್ರು ಹಬ್ಬ ಐತಲ್ಲ, ಇದು ಸುಮ್ಮನೆ ದಿವಸ ಆಯಿತು, ಅವ್ರಿಗೆಲ್ಲ ಎಣ್ಣೆ ಹಚ್ಚಿ ಮೈಗೆಲ್ಲ ಅಂತ ಅಂದ್ಬಿಟ್ಟು ಎಣ್ಣೆ ಹಚ್ತಾ ಇದ್ದೆ ಅವಳಿಗೆ. ಮೈಕೈಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೋತಾ ಇದ್ಲು. ಅವ್ರಿಗೂ ಇಷ್ಟ ಇವೆಲ್ಲ ಮಾಡಿಸ್ಕೊಳುತ್ತೆ, ಸೊ ಎಲ್ಲ ಮಾಡಿಸ್ಕೋತಾ ಇದ್ಲು. ಖಾಲಿ ಮಾಡು ಇಲ್ಲಿ ಮಾಡು ಅಂದ್ಕೊಂಡು ಮಾಡ್ಕೊಂಡು ಎಲ್ಲ ಮಾಡಿಸ್ಕೊಂಡು ಫುಲ್ ಖುಷಿಯಾಗಿರಲಿ. ಆಸ್ತಾಗ ಹೋದ್ಮೇಲೆ ಡೈಲಿ ಬ್ಲಾಗ್ ಮಾಡೋಕ್ಕೆ ಆದರೆ ಮಾಡ್ತೀನಿ, ಅಲ್ಲಾದರೆ ಸ್ವಲ್ಪ ಟೈಮ್ ಇರುತ್ತೆ, ಅಷ್ಟೇನು ಕೆಲಸ ಅನ್ನೋದಿರಲ್ಲ, ಮತ್ತು ಜಾಸ್ತಿ ಡಿಸ್ಟರ್ಬೆನ್ಸ್ ಇರಲ್ಲ ಅಲ್ಲಿ. ಅದಕ್ಕೆ ಈಗ ಅವಳಿಗೆ ಎಣ್ಣೆ ಹಚ್ಚೋಣ ಅಂದ್ಬಿಟ್ಟು ಹಚ್ತಾ ಇದ್ದೀನಿ ದೀಪಾವಳಿ ಹಬ್ಬಕ್ಕೆ.
ರಾಜಾ ರಾಣಿ ಹಾಡು ಆಟ ಹಾಡು 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 ಸೊ ಎಲ್ಲ ಹಚ್ಚಾಯಿತು, ಸಾಕು ಹೋಗು ಸ್ನಾನಕ್ಕೆ, ಮುಖಕ್ಕೂ ಹಚ್ಚು ಒಂದು. ಅದಕ್ಕೋಸ್ಕರ ಮುಖಕ್ಕೂ ಸ್ವಲ್ಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಅದನ್ನೇ ಹಂಗೆ ಫ್ರೈ ಡ್ರೈ ಆಗಿ ಹಚ್ಚಿದೆ. ತುಂಬ ಏನು ಹಚ್ಚಕ್ಕೆ ಹೋಗ್ತಾಯಿಲ್ಲ, ಹಂಗೆ ಸ್ವಲ್ಪ ಕೈಯಲ್ಲಿ ಇರ್ತಲ್ಲ ಅದನ್ನು ಮಾಡ್ತಾ ಎಷ್ಟೇ ಅಡುಗೆ ಎಲ್ಲ ಇದ್ದೇ ಇರುತ್ತೆ. ರೆಡಿ ಆಗಬೇಕು, ಹಂಗೆ ಇರಬೇಕು, ಹಂಗೆ ಬಟ್ ನನಗೇನು ನಾನು ಅಷ್ಟು ಇರಲಿಲ್ಲ. ಇವು ಯಾರು ರೆಡಿ ಆಗೋರು ಅನ್ನೋಂಗೆ ನಾನು ಓಕೆ ಹಿಂಗಿದ್ದು ನನಗೆ ಇರೋಣ ಅನ್ನೋ ರೀತಿ. ಬಟ್ ಇವಂತೂ ಫುಲ್ ಡಿಫ್ರೆಂಟ್. ನಾನು ರೆಡಿ ಆಗಬೇಕು, ನಾನು ಕಾಣಬೇಕು, ಹಿಂಗೆ ಬಟ್ಟೆ ಇದೆ ಬಟ್ಟೆ ಅದೇ ಬಟ್ಟೆ ಅಂತಾಳೆ. ಸೊ ನೋಡೋಣ ಹೆಂಗೆ ಆಗ್ತದೆ ಮುಂದೆ ಅಂತ ಗೊತ್ತಿಲ್ಲ. ಬಟ್ ಅವ್ರು ಹೇಳಿದಂಗೆ ಎಲ್ಲ ಹಾಕಬೇಕು ಮಾಡಿದೆ. ಆಯ್ತು ಬಟ್ ಈ ಸಲ ದೀಪಾವಳಿ ತುಂಬ ಒಂಥರ ವಿಚಾರ ಅನಿಸುತ್ತೆ. ಹೋದ ವರ್ಷ ಪೂರ್ತಿ ರಾಸ್ತ್ರಳಿದ್ವಿ. ಅವರು ಪುನೀತ್ ಅವರು, ನಾನು, ಪಾಪ 3 ಜನ. ತುಂಬ ಚೆನ್ನಾಗಿತ್ತು ಆ ಟೈಮಲ್ಲಿ ನನಗೆ. ಬಟ್ ಖುಷಿಯಾಗಿ ಜೊತೆಗೆ ಇಂಡಿಯನ್ನ ಸೆಲೆಬ್ರೇಷನ್ ಮಾಡಿದ್ವಿ. ಬಟ್ ಈ ಸಲ ಅವರಿಲ್ಲ, ಅದೊಂದು ಸ್ವಲ್ಪ ಬೇಜಾರಾಗಿದೆ. ಸ್ವಲ್ಪ ಬೇಜಾರಾಗಿದೆ, ಏನಕ್ಕೂ ಮೂಡಿಲ್ಲ ನನಗೆ. ಅವ್ರು ಇದ್ರೆ ಇನ್ನೊಂದು ರ್ಯಾಂಡಮ್ ಮಾಡ್ತೀವಿ. ಅವ್ರಿಗೆಲ್ಲ ಎಣ್ಣೆ ಹಚ್ತಾ ಇದ್ದೆ. ಅವ್ರಿಗೆ ಎಣ್ಣೆ ಹಚ್ಚಿ, ಅವ್ರ ಮಕ್ಳಿಗೆ ಎಣ್ಣೆ ಹಚ್ಚಿ ತುಂಬ ಚೆನ್ನಾಗಿಲ್ಲ, ಗ್ರ್ಯಾಂಡ್ ಅನ್ಸೋದು. ಬಟ್ ಅವರು ಇಲ್ಲ ಈ ಸಲ, ಸ್ವಲ್ಪ ಬೇಜಾರು. ಸ್ವಲ್ಪ ಇಲ್ಲ, ತುಂಬಾ ಬೇಜಾರಾಗಿದೆ. ನಾನು ಆ್ಯಕ್ಚುಲಿ ತುಂಬ ಕೇಳ್ಕೊಂಡಿದ್ದೀನಿ, ಬನ್ನಿ 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 ಪ್ಲೀಸ್ ಬನ್ನಿ, ನಾವು ಬರ್ತೀವಿ, ಕರ್ಕೊಂಡೋಗಿ ಹಂಗೆ ಹಿಂಗೆ ಅಂದ್ಕೊಂಡು ನೀರೆಲ್ಲ ಬಿಟ್ಟಿದ್ದೀವಿ. ಅವ್ರಿಗೆ ಸ್ನಾನ ಆಗಿ ನೈಟ್ ಸ್ನಾನ ಮಾಡಿಸಿದ್ವಿ. ಟೈಮ್ ಆಗ್ಬಿಟ್ಟಿತ್ತು ಅಂತ ನೈಟ್ ಅಂದರೆ ಒಂದು 2 ಗಂಟೆ ಸ್ನಾನ ಮಾಡಿಸಿದ್ವಿ. ತನಗೆ ಫಸ್ಟ್ ಟೈಮ್ ಏರ್ ಡ್ರೈಯಲ್ಲಿ ಡ್ರೈ ಮಾಡೋಣ ಅಂದ್ಕೊಂಡು ಅಂದರೆ ಸುಮಾರು ಹೊತ್ತಿಂದ ಇತ್ತು. ಆದರೆ ಅವಳು ನಾನು ಮಾಡ್ತಿರಲಿಲ್ಲ ಈ ವಯಸ್ಸಿಗೆ ಅಂತ. ಬಟ್ ಈಗ ರೀಸೆಂಟಾಗಿ ನಾನು ಮಾಡ್ತಿದ್ದೆ. ಸೊ ಆ ಟೈಮೆಲ್ಲ ಕೂದಲು ಒಣಸೋಕ್ಕಾಗಲ್ವಲ್ಲ, ಹಾಗಾಗಿ ಎಲ್ಲ ಮಾಡಿಬಿಟ್ಟು ನೋಡೋಣ ಹೆಂಗೆ ಕಾಣ್ತಾಳೆ ಅಂತ ಅಂದ್ಬಿಟ್ಟು ಡ್ರೈ ಮಾಡ್ತಾ ಇದ್ದೆ. ಚೆನ್ನಾಗಿ ಕಾಣ್ತಾಳೆ ಎಲ್ಲ ಚೆನ್ನಾಗಿ ಕಾಣ್ತಾಳೆ ಖುಷಿ. ಫಸ್ಟ್ ಅವಳಿಗೆ ಡ್ರೈ ಮಾಡ್ತಿದ್ದಾಳೆ. ಎಕ್ಸೈಟ್ಮೆಂಟ್ ಎಲ್ಲ ಕೂಡಿರ್ತಾಳೆ. ಈ ಕಡೆ ಮಾಡು, ಆ ಕಡೆ ಮಾಡು, ಹಂಗೆ ಹಿಂಗೆ ಅಂದ್ಕೊಂಡು ನನಗೂ ಫುಲ್ ಖುಷಿ ಆಯ್ತು ಅವಳು ಆಡಿದ್ದು ನೋಡಿ. ಹೆಂಗೆ ಅಂತಾಳೆ ನೋಡೋಣ ಅಂತ ಅಷ್ಟೇ. ಏಕೆಂದರೆ ಮದುವೆ ಟೈಮಲ್ಲಿ ಸಡನ್ ಆಗೆಲ್ಲ ಚೆನ್ನಾಗಿ ಬರಲಿಲ್ಲ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ನಾನು ರೆಡಿ ಆಗಬೇಕು, ಅದನ್ನು ರೆಡಿ ಮಾಡಬೇಕು, ಇವ್ರನ್ನ ರೆಡಿ ಮಾಡಬೇಕು. ಸೊ ಫುಲ್ ಬಿಸಿ ಇರ್ತೀವಿ. ಅದು ನೋಡಿಕೊಂಡು ನನಗೆ ಬಂತು. ಹೇರ್ ಸ್ಟ್ರೈಟ್ ಮಾಡೋಣ ಅಂದ್ಕೊಂಡೆ, ಬಟ್ ಅವ್ರಿಗೆ ಟ್ರೈ ಮಾಡಿದ್ರೆ ಸಾಕು, ಚೆನ್ನಾಗಿ ಬಂತು. ತುಂಬ ಇಷ್ಟ ಆಯ್ತು, ಅದೇ ನನಗೆ ಸ್ಟೈಲ್ ಅವ್ರದ್ದು. ಅವ್ರು ಫುಲ್ ಚೆನ್ನಾಗಿದೆ ಅಮ್ಮ, ಇಷ್ಟ ಆಯಿತು ಅಂತ ತಗೊಳ್ತಾ ಇದ್ದ ನೋಡಬೇಕು. ಸ್ಟ್ರೈಟ್ನಿಂಗ್ ಮಾಡಿದ್ರೆ ಹೆಂಗೆ ಬರ್ತದೆ ನೋಡಬೇಕು. ಬಟ್ ಹಿಂಗೆ ತುಂಬ ಇಷ್ಟ ಆಯ್ತು ನನಗೆ ಆ್ಯಕ್ಚುಲಿ ಸ್ಟ್ರೈಟ್ನಿಂಗ್ ಮಾಡೋಣ. ನಿಮ್ಗೆ ತೋರಿಸಿ ನೋಡ್ಬೇಕು. ತೋರಿಸು, ಇಟ್ಕೊ ಫ್ರಾಕ್ನ, ದೂರ ಹೋಗು, ದೂರ ನೋಡಿ. ಸ್ಟ್ರೈಟ್ ಫ್ರಾಕ್ ಇಟ್ಕೊ, ತುಂಬ ಕ್ಯೂಟಾಗಿ ಫ್ರಾಕ್ ಇಟ್ಕೊಲ್ಲ, ಫ್ರಾಕ್ ಇಟ್ಕೊ, ಗೋಫಿ ಹಾಕಿ ಇಲ್ಲಿ ಇಟ್ಕೊ ಕೆಳಗಡೆ. ತುಂಬ ಹಾಂ ಚೆನ್ನಾಗಿ ಇಟ್ಕೊ, ತಿರ್ಗು ರೌಂಡ್ ಮಾಡು. ಈ ಒಂದು ವಿಡಿಯೋ ಟರ್ನ್ ಆಗಲಿ ಅಂತ ಇದ್ದೆ. ತಿರ್ಗು, ಅಷ್ಟು ತಿರ್ಗುಮ್ಮ, ಚೆನ್ನಾಗಿ ಕೊಡ್ತಾ ಇತ್ತು. ಸ್ಮೈಲ್, ನನಗಂತೂ ಭಾರಿ ಇಷ್ಟ ಆಯಿತು. ಸ್ಮೈಲ್ ಪ್ಲೀಸ್. ಸ್ಟ್ರೈಟ್ ಮಾಡಿದ್ರೆ ಹೆಂಗೆ ಬರುತ್ತೆ ಗೊತ್ತಿಲ್ಲ, ಬಟ್ ಇದಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಇಬ್ರಿಗೂ ಒಂದೇ ಥರ ಬಟ್ಟೆ ತಂದಿದ್ದೆ, ಸೊ ಹಾಕಿದೆ. ಇದು ನನ್ನ 2ನೇ ಮಗಳು. ಫೋಟೋ ರಿಲೀವ್ ಮಾಡೋದು ಬೇಡ ಅಂದ್ಕೊಂಡೆ, ಬಟ್ ಚೆನ್ನಾಗಿತ್ತಲ್ಲ ಅಂತ ಮಾಡಿದೆ. ಅದಾದಮೇಲೆ ಮನೆ ಒಳಗಡೆ ಕೂರಿಸ್ಕೊಂಡು 1-2 ಫೋಟೋ ತೆಗ್ಸೋಣ, ತೆಗ್ಕೋತಾಗ ನೋಡೋಣ. ಫಸ್ಟ್ ಟ್ರೈ ಮಾಡಿದೆ, ಪೋಸೆಲ್ಲ ಕೊಟ್ಕೊಂಡು ದೀಪ ಎಲ್ಲ ಇಟ್ಕೊಂಡು ತೆಗೆಸ್ಕೊಂಡು ಖುಷಿ ಆಯಿತು.
ಅದನ್ನ ನೋಡಿಬಿಟ್ಟು ಸರಿ ಆಯಿತು ಹಂಗಾದ್ರೆ ನೀನು ಪಟಾಕಿ ತರಿಸ್ತೀನಿ ಅಂದ್ಬಿಟ್ಟು ಪಟಾಕಿ ತರಿಸಿದಾಯ್ತು ನಾನು. ಅದು ಒಂದು ಸಲ ತರಿಸ್ದೆ, ನಮ್ಮ ಅಪ್ಪನಿಗೆ ತರಿಸ್ದೆ ಫಸ್ಟ್. ಅದಾದಮೇಲೆ ಏನಾಯಿತು, ನಮ್ಮ ಮಾವ ತೊಗೊಂಬಂದರು. ಮತ್ತೆ ನಮ್ಮ ಮಾವ ಅಂದರೆ ನಮ್ಮ ಅಪ್ಪನ ತಂಗಿ ಗಂಡ, ಅವ್ರನ್ನ ಸುಮಾರು ಸಲ ನೋಡಿದ್ದೀರ ವೀಡಿಯೋದಲ್ಲಿ. ಅವ್ರು ತೊಗೊಂಬಂದರು. ಅದಾದಮೇಲೆ ಮತ್ತೆ ಅವ್ರ ಮಗ ಬಂದಿದ್ದರು ಬೆಂಗಳೂರಿಂದ, ಅವ್ರು ತೊಗೊಬಂದು ಕೊಟ್ಟರು. ಸೊ ಆಲ್ಮೋಸ್ಟ್ ಸುಮಾರು ಇತ್ತು, ಯಾವುದು ಜಾಸ್ತಿ ಇಲ್ಲ, ಮಾಮೂಲು ಸುಸ್ರುಬತ್ತಿ, ಹೂಕುಂದ, ಶ್ರೀ ಚಕ್ರ ಅದೆಲ್ಲ ಇರ್ತಾವೆ, ಅದೇ ಅಂಥದ್ದೇ. ಸೊ ಲಾಸ್ಟ್ ತೊಗೊಬಂದರು. ಸುಮಾರು ಪಟಾಕಿ ಇತ್ತು, ಅದನ್ನು 3 ಡೇಸ್ ಹೊಡೆಯೋಣ ದೂರ ಇಟ್ಕೊ, ಎಲ್ಲ ಡಿವೈಡ್ ಮಾಡಿಬಿಟ್ಟು ದೂರ ಇಟ್ಕೊ. ಫಸ್ಟ್ ಡೇ ಹೊಡೆಯೋಕ್ಕಿಂತ ಅವ್ಳು ರೆಡಿ ಆಗಿದ್ಲಲ್ಲ ಹಂಗೇ ಹೊಡೆದ್ಲು. ತುಂಬ ಖುಷಿ ಆಯ್ತು ಆ್ಯಕ್ಚುಲಿ, ಹೊಡಿತಿದ್ದಾವಲ್ಲ ಹೊಡೆದಾದ್ಮೇಲೆ ನೋಡಿದೆ, ಫುಲ್ ಖುಷಿ ಆಯ್ತು. ಅವಳೆಲ್ಲ ಹೊಡೆದಿದ್ದು ನೋಡಿ. ಆಮೇಲೆ ಹಸಕ್ಕೆ ಹೋದೆ, ಅವಳು ಹಚ್ತಿಲ್ಲ. ಸರಿ ಆಯ್ತು ನಾನೇ ಹಸೋಣ ಅಂದ್ಬಿಟ್ಟು ನಾನೇ ಹಸ್ಬಿಟ್ಟು ಈ ಕಡೆ ಬಂದು ನಿಂತಿದ್ದೆ. ಆಲ್ಮೋಸ್ಟ್ ನಾರ್ಮಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ, ಬಟ್ ಅಷ್ಟು ಖುಷಿ ಅನ್ನೋದು ಇರಲಿಲ್ಲ ಅಷ್ಟೇ ನನಗೆ. ನಾನು ಅವಳಿಬ್ಬರೇ ಇದ್ವಲ್ಲ, ಹಾಗಾಗಿ ಅವರಿದ್ದಿದ್ರೆ ಅವರು ಇಟ್ಕೊಂಡು ಅವರೇ ಹಸೋರು ಮಾಡೋರು. ನನಗೆ ಈ ಟೈಮಲ್ಲಿ ಎತ್ತಂಗಿಲ್ಲ ಮಾಡೋಂಗಿಲ್ಲ ಅಂತ ಇರ್ತದಲ್ಲ ಬಾಣ್ತಿರಲ್ಲಿ. ಸೊ ಹಾಗೆ ಏನು ಅಷ್ಟೇ ನಾನು ಮಾಡೋಕ್ಕೆ ಹೋಗಲಿಲ್ಲ. ಒಂದು 10 ನಿಮಿಷ ರೆಡಿಯಾಗಿ ಎಲ್ಲ ಹೊಡೆದೆ. ಆಮೇಲೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಆರಾಮಾಗಿ ಮಾಡ್ಲಿಕ್ಕಿದ್ದೆ, ಹಂಗೆ ಬಂದೆ. ಅದ್ರ ಫೋಟೋಸ್ಗಳು ಹಾಕ್ತಾಯಿದ್ದೀನಿ ಮನೆ ಒಳಗಡೆ ಕೊಡ್ತಾಯಿದ್ದಾರೆ ನಮ್ಮ ಸುಸ್ರುಬತ್ತಿ ಅದನ್ನೆಲ್ಲ. ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ಹೊಡೆದೆ, ನಾರ್ಮಲ್ ಡ್ರೆಸ್ ಹಾಕ್ಕೊಂಡಿದ್ದೆ. ಅವಾಗ ಸ್ವಲ್ಪ ನಿಂತ್ಕೊಳ್ಳೋದು ಮಾಡೋದು ಪಟಾಕಿಗೆಲ್ಲ. ಅಲ್ಲೋ ಕುತ್ಕೊಂಡ್ಬಿಡೋದು ಅಷ್ಟೇ, ಪಟಾಕಿ ಹೊಡಿತಾ ಇದ್ರೆ ಲಾಸ್ಟಲ್ಲಿ ನಿಂತ್ಕೊಂಡು. ಬಟ್ ಆಲ್ಮೋಸ್ಟ್ ಹೊಡೆದ್ಲು. ಅದಕ್ಕೆ ಆ್ಯಕ್ಚುಲಿ ಅದಕ್ಕಿಂತ ಮೊದಲು ಸ್ನಾನ ಹೊಡೆದಲ್ಲ, ಅವಾಗಲೂ ಸ್ವಲ್ಪ ಧೈರ್ಯವಾಗಿಲ್ಲ ಪಟಾಕಿ ಇಟ್ಕೊಳ್ಳೋದು ಹೊಡೆಯೋದು ಮಾಡ್ತಿದ್ದು. ಬಟ್ ಈಗನೇ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾಳೆ, ಬೇಡ ಅಂತ ತಿಳ್ಕೊಂಡು. ಮಾಮೂಲಿ ಅದೇ ಫೀಡಿಂಗ್ ಚಾಕ್ಲೇಟ್ ಎಲ್ಲ ಅದನ್ನೇ ಹಾಕ್ಕೊಂಡು ಆಗಿರೋದೇ ಪಟಾಕಿ ಹೊಡಿತಾ ಇದ್ದೆ. ಆಲ್ಮೋಸ್ಟ್ ನೈಟ್ ಆಗಿತ್ತಲ್ಲ, ಯಾರೂ ಇರಲಿಲ್ಲ ಆಚೆ, ಹಾಗೆ ಹೊಡಿತಾ ಇದ್ವಿ. ಇದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ಬೋದು, ಬಟ್ ನೆಕ್ಸ್ಟ್ ವೀಡಿಯೋಸ್ ಬೇಗ ಅಪ್ಲೋಡ್ ಮಾಡ್ತೀನಿ. ಇದು ಬೇಗ ಅಪ್ಲೋಡ್ ಮಾಡೋ ಕಾರಣ ಅದೊಂದು ಮದುವೆ ವ್ಯಾಕ್ಸಿನೇಷನ್ ಇತ್ತು, ಅದು ಬಿಟ್ಟರೆ ಮಾಡೋ ಕಾರಣ ಅಂತ ಏನಿಲ್ಲ. ಇನ್ನು ನೆಕ್ಸ್ಟ್ ನಮ್ಮ ಮದುವೆ ಇದು ಅದು ಇದು ಇರ್ತದೆ, ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಏಯ್ ಮಗು ಅದೇ ನೀನು ಬರ್ತಾರೆ ನೆಕ್ಸ್ಟ್ ಮಂತ್. ಯಾವಾಗ ಬರ್ತಾರೆ ಗೊತ್ತಿಲ್ಲ, ನೆಕ್ಸ್ಟ್ ಮಂತ್ ಬರ್ತಾರೆ. ಸೊ ಆ ಟೈಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಮಂತ್ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನೂ ಇದೆ. ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ನಾನು ಅವ್ರಿಗೆ ಒಂದು ಸರ್ಪ್ರೈಸ್ ಅಂತ ಕೊಟ್ಟಿದ್ದೀನಿ, ಅದನ್ನು ವೀಡಿಯೋಸ್ ಮಾಡಿದ್ದೀನಿ. ಸೊ ಅದಷ್ಟನ್ನು ಅಪ್ಲೋಡ್ ಮಾಡ್ತೀನಿ. ಅದು ಬಿಟ್ಟರೆ ಏನಿಲ್ಲ, ಇನ್ನು ಗ್ರ್ಯಾಂಡ್ ಅಂತ ಏನಿಲ್ಲ. ಅವರು ನಾನು ಇಲ್ಲಿ ಇರ್ತೀನಿ. ಸೊ ಸೆಲೆಬ್ರೇಷನ್ ಏನು ಲಾಸ್ಟಲ್ಲಿ ಅವ್ರಿಗೆ ಅಸ್ಥಿ ಕೊಟ್ಟರೆ ಅದನ್ನು ಇಟ್ಕೊಳ್ದಾನೆ ಎಸ್ಬಿಡೋಳು ಲಾಸ್ಟಲ್ಲಿ. ಕೊನೆಗೆ ಹೆಂಗೋ ನೈಸ್ ಮಾಡಿ ಕೊಟ್ಟೆ, ನಾನು ಇಟ್ಕೊ ಅಂತ ಅದನ್ನ ಉಲ್ಟಾ ಹಿಂಗೆ ಇಟ್ಕೊಂಡು ಇದು ಮಾಡ್ತಾ ಇದ್ಲು.
ನೆಕ್ಸ್ಟ್ ಮಂತಿಂದ ಸುಮಾರು ವೀಡಿಯೋಸ್ ಹಾಕ್ತೀನಿ. ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಮ್ಯಾರೇಜ್ ಇದೆ, ಆಮೇಲೆ ಮತ್ತು ಶಾಸ್ತ್ರಗಳು ಅದು ಇದು ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ನೋಡಿ ಅದಾದಮೇಲೆ ರಾಜಸ್ಥಾನ್ಗೆ ಹೋಗೋಣ ಅಂದ್ಕೊಂಡಿದ್ವಿ. ಮೇಲೆ ತಿನ್ನ ಮೇಲೆ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಅಪ್ಲೋಡ್ ಮಾಡ್ತೀನಿ. ಟಿಕೆಟ್ ಎಲ್ಲ ಬುಕ್ ಆಗಿದೆ, ಆದಷ್ಟು ಪ್ರಯತ್ನ ಪಡ್ತೀನಿ ಅಪ್ಲೋಡ್ ಮಾಡೋಕ್ಕೆ. ಚಿನಿ ನೋಡು ಕನೋ ಇಲ್ಲ ಅಮ್ಮ ನೋಡಿ ಸುಳ್ಳು ನೋಡಿ ಐಸಿ ಅದ ಹದಿನೈಸಿ ಇದಿರ್ಕೋ. ಇದು ಆ್ಯಂಡ್ ಲಾಸ್ಟ್ ಪಟಾಕೀಸ್ ಎಲ್ಲ ಖಾಲಿ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಒಂದೇ ಸತಿ 3 ತಪ್ಪು ಇರುತ್ತೆ ಅಲ್ಲಿ ಬಟ್ಟೆ ಹಾಕೋದು. ಇದು ಲಾಸ್ಟ್ ಪಟಾಕಿ ಅಂದರೆ ಪಟಾಕಿ ಇದು ಹಿಂಗೆ ಡಿವೈಡ್ ಮಾಡ್ಕೊಂಡು ಇಟ್ಕೊಂಡೆ ನಾವು ಹೊಡೆದು ಮುಗಿಸ್ಬಿಡೋಣ ಎಲ್ಲನೂ ಅಂದ್ಕೊಂಡು. ಇನ್ನು ಎಷ್ಟು ದಿವಸ ಅಂತ ದೀಪಾವಳಿ ಹಬ್ಬ ಮುಗಿದ್ರು ಕೂಡ ಪಟಾಕಿ ಇಟ್ಕೊಂಡು ಅವ್ರು ಇರೋಷ್ಟೆಲ್ಲ ಮುಗಿಸ್ಬಿಡೋರು ಹೊಡೆದು ಬಟ್ ಇವ್ರು ಹೊಡಿತಾ ಇಲ್ಲ. ನಾನು ನಿಂತ್ಕೊಬೇಕು ಮಾಡ್ತೀನಿ ನೈಟ್ ಏನೋ ಆಚೆ ಬಂದು ಅಷ್ಟು ಆದರೂ ಇವ್ರಿಗೋಸ್ಕರ ಬಂದು ಹೊಡಿತಾ ಇದೆ. ಹಾಗಾಗಿ ಇದೊಂದು ಪಟಾಕಿಗಳನ್ನು ಆಲ್ಮೋಸ್ಟ್ 9 ಗಂಟೆ ಮೇಲೆ ಆಗಿತ್ತು. ಯಾರೂ ಇದ್ದಿಲ್ಲ ನಮ್ಮ ರೋಡಲ್ಲಿ. ಸೊ ಆ ಟೈಮಲ್ಲಿ ಬಂದು ಮುಗಿಸ್ಬಿಟ್ವಿ. ಆವಾಗಲೂ ಕೂಡ ಅಕ್ಕನು ತುಂಬ ಇರಿಟೇಟ್ ಮಾಡ್ತಿದ್ಲು. ಅವ್ರು ಹೊಡಿತಾರೆ ಏನು ಹ್ಯಾನೆ ಹೊಡಿದ್ವಿ ಚಿಕ್ಕ ಅಂದ್ಕೊಂಡು ನಾನೇ ಹೊಡಿತಾ ಕೂತಿದ್ದೆ. ಸೂಪರ್. ಸೊ ಹೆಂಗೋ ಅವ್ರನ್ನ ನೈಸ್ ಮಾಡಿ ಎಲ್ಲ ನಿಲ್ಲಿಸ್ಕೊಂಡು ಕಳಿಸ್ಕೊಂಡು ಅಂದ್ಕೊಂಡು ಹೊಡೆದಾಕ್ತೆ ಒಂದು ಲಾಸ್ಟ್ ಇದ್ದಿದ್ದು ಪಟಾಕಿಸ್ಕೊಂಡು. ಓಡಿ ಆಟ ಆಡ್ಕೊಂಡು ಅವಳು ಹಿಂದೆ ಓಡಿನೇ ಸುಸ್ತಾಗ್ಬೋದು ಪಟಾಕಿ ಹೊಡೆಯೋಕ್ಕಿಂತ. ಎಲ್ಲ ಫಾಸ್ಟ್ ಮಾಡಿದ್ದಕ್ಕೆ ತುಂಬ ಲೆಂತ್ ಆಗಿಬಿಡ್ತಿದೆ ಅಂತ. ಇದೇ ತುಂಬ ಲೆಂತ್ ಆಯಿತು ಆ್ಯಕ್ಚುಲಿ. ಲೆಂತ್ ಆಗೋದು ಬೇಡ ಅಂತೆಲ್ಲ ಫಾಸ್ಟಾಗಿ ಮಾಡಿಬಿಟ್ಟಿದ್ದೀನಿ. ಅದು ಈಗ ನೆಕ್ಸ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಡಿ. ಅಥವಾ ಏನಾದರೂ ತಪ್ಪು ಏನಾದರೂ ಸರಿ ಇಲ್ಲ ಅಂತ ನೀವು ಕಂಡು ಬಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಸರಿ ಮಾಡ್ಕೊಳ್ಳೋಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ಅದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡಿ. ನಿಮ್ಮ ಸಪೋರ್ಟ್ ಹಾಗೆ ಹಚ್ಚಿಬಿಟ್ಟು ನಿಂತ್ಕೋಬೇಕು ನೀವು. ಅದಾದಮೇಲೆ ಇಂಜೆಕ್ಷನ್ ಹಾಕ್ಬೇಕಾಗಿತ್ತು. ಆ್ಯಕ್ಚುಲಿ 4th ಹಾಕ್ಸ್ಬೇಕಾಗಿತ್ತು ಇಂಜೆಕ್ಷನ್ನ, November 4. ಬಟ್ ನಮಗೆ ಟೈಮ್ ಅಡ್ಜಸ್ಟ್ ಆಗ್ತಾ ಇಲ್ಲ. 4th ಹಾಕ್ಸಿದ್ರೆ ಮತ್ತೆ December 12th ಎಲ್ಲ ಆಗುತ್ತೆ. ದೇವಸ್ಥಾನಗೆಲ್ಲ ತುಂಬ ಫಂಕ್ಷನ್ಸ್ ಇರುತ್ತೆ. ಸೊ 2 days ಮುಂಚೆ ಹಾಕ್ಸ್ಬೋದು ಅಂತ ಅಂದರು. ಹಾಗೆ ಇವತ್ತು 28 ಅಕ್ಟೋಬರೆಲ್ಲ ಹಾಕ್ಸೋಣ ಅಂತ ಅಂದ್ಕೊಂಡು ಇವತ್ತೇ ಹಾಕ್ಸೋಣ ಅಂತ ಅಂದ್ಕೊಂಡು ಇವತ್ತೇ ಹಾಕ್ಸ್ತಾಯಿದ್ದೀನಿ ಇಂಜೆಕ್ಷನ್ನ. ಬರೀ ಒಂದು ಇಂಜೆಕ್ಷನ್ 1 ಡ್ರಾಪ್ 2 ಇದ್ದಿದ್ದು. ಅದು ಮುಗಿಸ್ಕೊಂಡು ಬರೋಣ ಅಂದ್ಕೊಂಡು ಹೋಗಿದ್ವಿ. ಇಂಜೆಕ್ಷನ್ ನಮಗೆ 4th ರನ್ನಿಂಗ್ ಅಂತ. 4th ಬಂದರೆ ಮತ್ತು ನಮಗೆ ಸಿಗೋದು ನೆಕ್ಸ್ಟ್ 4th ಅಥವಾ 5th ಸಿಗುತ್ತೆ. ನಮಗೆ ಮದುವೆ ಇದೆ, ವೀಕ್ ಆದಾಗ ಫಂಕ್ಷನ್ ಇದೆ, ಮೇನ್ ಫಂಕ್ಷನ್ಸ್ಗಳಿವೆ. ಆ ಫಂಕ್ಷನ್ಗೋಸ್ಕರ ನಮಗೆ ಮತ್ತೆ ಇಲ್ಲಿಗೆ ಬರಬೇಕು, ಇನ್ನು ಮತ್ತೆ ರಾಜಸ್ಥಾನ ಹೋಗ್ಬೇಕು. ಟೈಮ್ ಆಗ್ತಾ ಇರಲಿಲ್ಲ ನಮಗೆ. ಹಾಗೆ 4 days ಮುಂಚೆ ಕೊಡಿಸ್ಕೊಂಡ್ರೆ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಂತ ಇವತ್ತು 4th ಕೊಡಿಸ್ಬೇಕಾಗಿದ್ನ 28ಕ್ಕೆ ಕೊಡಿಸ್ತಾ ಇದ್ದೀನಿ. ಅದು ವಿಡಿಯೋ ಲಾಸ್ಟ್ ಕ್ಲಿಪ್ಪಲ್ಲಿದೆ. ಅದಕ್ಕೋಸ್ಕರನೇ ವಿಡಿಯೋನ ಇಷ್ಟು ಲೇಟಾಗಿ ಹಾಕ್ತಾ ಇರೋದು. ಸೊ ಅದನ್ನು ಇಂಜೆಕ್ಷನೆಲ್ಲ ಹಾಕ್ಕೊಂಡ್ವಿ. ಸ್ವಲ್ಪ ಬೇಜಾರಾಗುತ್ತೆ ಮತ್ತು ವಯಸ್ಸಾಗೋದು ನಾರ್ಮಲಾಗಿ.
ಏನಾಗಲ್ಲ ಕಣೋ, ಮತ್ತೆ ಬಿಟ್ಟು ಏನಾಗಲ್ಲ ಇನ್ನೇನು ಕೆಲಸ ಅನ್ನಿಸ್ತಿಲ್ಲ. ಕೆಲಸ ಕಾಲಿ ಬಿಡಿ. ಅಥವಾ ಇಂಜೆಕ್ಷನ್ ಅಂತ ಸ್ವಲ್ಪ ಕೈ ಅಂದು ಏ ಕಾಲಿ ಬಿಡಿ ಅವಳಿಗೆ. ಹಂಗೆ ಎತ್ಕೊಳ್ಳೋ ಸುಮ್ಮನೆ. ಹಿಂಗೆ ಮಾಡಿ, ಹಿಂಗೆ ಮಾಡಿ, ಜ್ವರ ಮಾಡಿ ಹಿಂಗೆ ಕೊನೆ ಕೆಲ್ಲಿ ಇಷ್ಟ ಪಟಾಕಿನ ಎತ್ಕೊಳ್ಳೋ ಸುಮ್ಮನೆ ಕಂದ. ಹಿಂಗೆ ಮಾಡಿ. ಎಲ್ಲ ಕಾಯಿ ಮಾಡಬೇಕಲ್ಲ ಅಂತ ನಾನು ಜಾಸ್ತಿ ನಡೀತಾ ಕೂತಿದ್ದೆ. ಹಿಡ್ಕೋಸು ಮತ್ತೆ ಯಾಕೆ ಹಿಂಸೆ ಕೊಟ್ಟೆ ಒಳಗಡೆ? ಸುಮ್ಮನೆ ಲೋ ಹುಡುಗರು ಬಿಟ್ಟಾಕ ನಡಿ, ನಡಿ ಒಳಗಡೆ ನಡಿ. ಏಯ್ ಕೊನೆ ಹೆಂಗೂ ವ್ಯಾಕ್ಸಿನೇಷನ್ ಮುಗಿತಾ? ಹಾಕ್ಸ್ಕೊಂಡ್ವಿ ಮನೆಗೆ. ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ನೋಡಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊತಾ ಇದ್ದಾರೆ. ವಿಡಿಯೋ ಬಂತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಏನಾದ್ರು ತಪ್ಪಿದರೆ ಕಮೆಂಟ್ಸಲ್ಲಿ ತಿಳಿಸಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.